ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕದ ಭಾಗ 1 ಪುಸ್ತಕ ಇದು. ಓಕೆ, ಈ ಒಂದು ಭಾಗ 1 ಪುಸ್ತಕಗಳಿಗೆ ನಾನು ಪ್ರೀವಿಯಸ್ ಕ್ಲಾಸ್ ನಲ್ಲಿ ಏನು ತಿಳಿಸಿಕೊಟ್ಟಿದ್ದೀನಿ ನಿಮಗೆ ಅಂತಂದ್ರೆ, ಇಲ್ಲಿ ನೋಡಿ ಪ್ರಜಾನಿಷ್ಠೆ ತಿಳಿಸಿಕೊಟ್ಟಿದ್ದೀನಿ. ಪದ್ಯ ಭಾಗದಲ್ಲಿ ಮೊದಲನೇ ಒಂದು ಪದ್ಯ ಪಾರಿವಾಳ ಅದನ್ನು ತಿಳಿಸಿಕೊಟ್ಟಿದ್ದೀನಿ. ಇದರ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ನೀಡ್ತೀನಿ. ಈ ಒಂದು ಅಭ್ಯಾಸದ ವಿಡಿಯೋ ಅಲ್ಲಿ ನೋಡಬಹುದು, ಕ್ಲಿಕ್ ಮಾಡಿ ನೋಡಬಹುದು. ರೈಟ್, ಹಾಗಾದ್ರೆ ಈ ಒಂದು ತರಗತಿಯೊಳಗೆ ಏನು ತಿಳಿಸ್ತಾ ಇದೀನಿ ಅಂತ ನೋಡಿದಾಗ, ಗದ್ಯ ಭಾಗ 2 ಆಗಿರ್ತಕ್ಕಂಥ ಬೆಳಗಿನ ತಾಣ ಜಯಪುರ, ಇದನ್ನು ಯಾರು ಬರೆದಾರೆ ಅಂದ್ರೆ ಕೆ ಶಿವರಾಮಕ್ಕಾರ್ ಅಂತ ಬರ್ತಕ್ಕಂಥ ಕಾಣ್ತಾ ಇದ್ದಾರಾ, ಇವರೇನೆ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಪದಗಳ ಅರ್ಥ ಮತ್ತೆ ಕೃತಿಕಾರ ಪರಿಚಯ, ಅಭ್ಯಾಸ, ವ್ಯಾಕರಣ ಮಾಹಿತಿ, ಸೈದ್ಧಾಂತಿಕ ಭಾಷಾಭ್ಯಾಸ ಎಲ್ಲವನ್ನು ನಾನು ತಿಳಿಸ್ತಾ ಹೋಗ್ತೇನೆ. ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾಗಿದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ಅಂದ್ರೆ ಎಲ್ಲರೂ ಕೇಳ್ತಾ ಇದ್ದಾರೆ, ಚಿಕ್ಕದಾಗಿ ಉತ್ತರ ಕೊಡ್ರಿ ಸರ್ ಅಂತ ಹೇಳಿ. ಆದ ಕಾರಣ ಎಷ್ಟು ಕೇಳಿರ್ತಾರೆ ಅಷ್ಟನ್ನು ಮಾತ್ರ ನಾನು ಉತ್ತರ ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಹಾಗಾದ್ರೆ ಮೊದಲು ಇಲ್ಲಿ ನೋಡಿ, ಇಲ್ಲಿ ಪದಗಳ ಅರ್ಥ ಇದೆ, ಪದಗಳ ಅರ್ಥ ತಿಳಿತಾ ಹೋಗೋಣ. ಓಕೆನಾ? ಈ ಒಂದು ಪದಗಳ ಅರ್ಥ ಯಾಕೆ ತಿಳಿಬೇಕು ಅಂದ್ರೆ ನಮ್ಮ ಶಬ್ದ ಸಂಪತ್ತು ಜಾಸ್ತಿ ಆಗುತ್ತೆ, ಜೊತೆಗೆ ಪಾಠಗಳು ಓದಿದಾಗ ಈಸಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಪದಗಳ ಅರ್ಥ ಸಹಾಯ ಮಾಡ್ತವೆ. ನೋಡಿ, ಉಸುಬು ಅಂತ ಬರ್ತದೆ ಪಾಠದೊಳಗ. ಹಂಗಂದ್ರೆ ಏನು ಅಂದ್ರೆ ಮರಳು, ಉಸುಕು ಅಂತಕ್ಕಂಥ ಅರ್ಥ ಕೊಡುತ್ತೆ. ದೇಶೀಯ ಅಂದ್ರಿಗಿನ ದೇಶದೊಳಗಿನ ಅಂತ ಅರ್ಥ ಕೊಡುತ್ತೆ. ಮುಂಡಾಸು ಅಂದ್ರೆ ಪೇಟ, ತಲೆಯುಡಿಗೆ ಅಂತಕ್ಕಂಥ, ತಲೆ ಹುಟ್ಕೊಂತಕ್ಕಂಥದ್ದು. ತದನಂತರ ಮೇಲುದೆ ಅಂದ್ರೆ ಹೆಂಗಸರು ಮೈ ಮೇಲೆ ಹೊರೆಯುವ ವಸ್ತ್ರ, ಮೇಲೆ ಹಾಕಂತಕ್ಕಂಥ ವಸ್ತ್ರ, ಹೆಣ್ಮಕ್ಳು ಹಾಕಂತಕ್ಕಂಥ ವಸ್ತ್ರ. ಅನಂತರ ಕಡುಪಿನ ಬಣ್ಣ ಅಂದ್ರೆ ದಟ್ಟವಾದ ಬಣ್ಣ, ರಂಗಾದ ಬಣ್ಣ ಅಂತಕ್ಕಂಥದ್ದು. ನವರಂಗ ಅಂದ್ರೆ ದೇವಾಲಯದ ಸಭಾ ಮಂಟಪಕ್ಕೆ ನಾವು ಕರಿತೀವಿ ನವರಂಗ ಅಂತಕ್ಕಂಥದ್ದು. ವಾಸ್ತು ಅಂದ್ರೆ ಕಟ್ಟಡ ನಿರ್ಮಾಣ ಶಾಸ್ತ್ರ ಅಂತಕ್ಕಂಥ ಅರ್ಥ ಕೊಡುತ್ತೆ. ಹಾಲುಗಲ್ಲು ಅಂದ್ರೆ ಅಮೃತಶೀಲ ಅಂತ ಅರ್ಥ ಕೊಡುತ್ತೆ. ಓಕೆನಾ? ರೈಟ್. ಅದಾದ ನಂತರ ಏನ್ ತಿಳಿತಾ ಹೋಗೋಣ ಅಂತಂದ್ರೆ, ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಕಾಣ್ತಾ ಇದೆಯಾ ಅಭ್ಯಾಸ. ಅಭ್ಯಾಸ ಕೊಟ್ಟಿರೋ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ. ಯಾವ ರೀತಿ ಉತ್ತರಿಸಬೇಕು ನಿಮಗೆ ತಿಳಿಸ್ತಾ ಹೋಗ್ತೇನೆ ಬನ್ನಿ. ನೋಟ್ಸ್ ಯಾವ ರೀತಿ ಬೇರೆ ತಿಳಿಸ್ತಾ ಹೋಗ್ತೇನೆ ಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ಚಿಕ್ಕನ ಅಕ್ಷರದಲ್ಲಿ ಗದ್ಯ ಭಾಗ 2 ಅಂತಕ್ಕಂಥ ಬರೀರಿ. ಆ ನಂತರ ಪಾಠದ ಹೆಸರಿದೆ ಅಲ್ಲ, ಗದ್ಯದ ಹೆಸರು ಬೆಳಗಿನ ತಾಣ ಜಯಪುರ ಅಂತಕ್ಕಂಥ ದಪ್ಪನ ಅಕ್ಷರ ಬರೆದು ಕೆಳಗಡೆ ಅಂಡರ್ಲೈನ್ ಮಾಡಿ. ಅದಾದ ನಂತರ ಈ ಒಂದು ಅಧ್ಯಯನದ ಅಭ್ಯಾಸ ಯಾವತ್ತು ಬರಿತಾ ಇರ್ತಾರೆ ಆ ಡೇಟಲ್ಲಿ ಬರಿತಾ ಹೋಗಿ. ಅದಾದ ನಂತರ ಏನ್ ಮಾಡ್ತೀರಾ ಅಂತಂದ್ರೆ, ಕೃತಿಕಾರರ ಪರಿಚಯ, ಡೈರೆಕ್ಟ್ ಅಭ್ಯಾಸ ಬರ್ಲಿಕ್ಕೆ ಹೋಗಬೇಡಿ. ಕೃತಿಕಾರರ ಪರಿಚಯ ಅಥವಾ ಕವಿ ಪರಿಚಯ, ಇದನ್ನ ಯಾರು ಬರೆದಾರೆ ಅವ್ರ ಬಗ್ಗೆ ನಾವು ತಿಳಿಬೇಕಾಗುತ್ತೆ. ಓಕೆ, ಕವಿ ಯಾರು ಅಂದ್ರೆ ಶಿವರಾಮಕ್ಕಾರ್ ಅಂತರು ಕಾಣ್ತಾ ಇದ್ರ, ಇವರೇನೆ. ಜನನ ಸಾಮಾನ್ಯ ಶಕ 1902 ಅನ್ನೋಕ್ಕಂತ ನೋಡ್ಬೋದು. ಅದ ನಂತರ ಜನ್ಮಸ್ಥಳ, ಜನ್ಮಸ್ಥಳ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಇವರು ಜನನ ಆಯ್ತು ಅಂತಕ್ಕಂಥ ನಾವು ತಿಳಿಬಹುದು. ಅದೇ ರೀತಿಯಾಗಿ ಕಾದಂಬರಿಗಳ ರಚನೆ ಮಾಡಿದ್ದಾರೆ. ಯಾವ್ಯಾವುದು ಅಂತ ನೋಡಿದ್ರೆ, ಚೋಮನ ದುಡಿ, ಬೆಟ್ಟದ ಜೀವ, ಮರಳಿ ಮಣ್ಣಿಗೆ, ಅಳಿದ ಮೇಲೆ ಅಂತಕ್ಕಂಥದ್ದು. ಕಥಾ ಸಂಕಲನ ಕೂಡ ರಚನೆ ಮಾಡಿದ್ದಾರೆ. ಇಲ್ಲಿ ಯಾವ್ಯಾವ ನೋಡಿದಾರೆ, ಇಲ್ಲಿ ಹಸಿವು, ಹಾವು, ಕವಿ, ಕರ್ಮ ಅಂತಕ್ಕಂಥದ್ದು ನೋಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ಕವನ ಸಂಕಲನ ನೋಡ್ಬೋದು. ರಾಷ್ಟ್ರಗೀತ, ಸುಧಾಕರ, ಸೀಳ್ಗವನಗಳು ಅಂತಕ್ಕಂಥದ್ದು. ಓಕೆ, ಅದಾದ ನಂತರ ಪ್ರವಾಸ ಕಥನಗಳು ಬರೆದಿದ್ದಾರೆ. ಓಕೆ, ಅಬುವಿನಿಂದ ಬರ್ಮಾಕ್ಕೆ, ಅರಸಿಕಲ್ಲ ಅಂತಕ್ಕಂಥದ್ದು, ಅರಸಿಕರಲ್ಲ, ಅಪೂರ್ವ ಪಶ್ಚಿಮ, ಪಾತಾಳಕ್ಕೆ ಪಯಣ ಅಂತಕ್ಕಂಥದ್ದು. ಓಕೆ, ಅದ ನಂತರ ಮುಂದೆ ನೋಡ್ತೋಣ ಜಾನಪದ ಸಾಹಿತ್ಯದ ಬಗ್ಗೆ. ಯಕ್ಷಗಾನ ಬಯಲಾಟ, ಇವು ಜಾನಪದ ಸಾಹಿತ್ಯ ಯಕ್ಷಗಾನ ಬಯಲಾಟ ಅಂತಕ್ಕಂಥದ್ದು. ಆತ್ಮಕಥನ ಅಂತಕ್ಕಂಥದ್ದು. ಹುಚ್ಚು ಮನಸ್ಸಿನ 10 ಮುಖಗಳು ಅಂತಕ್ಕಂಥದ್ದು ನೋಡ್ತೇವೆ. ಓಕೆ, ಅದಾದ ನಂತರ ಪ್ರಶಸ್ತಿಗಳು ಬಂದಿರತಕ್ಕಂಥದ್ದು ಹಲವಾರು ಪ್ರಶಸ್ತಿಗಳು ಬಂದಿವೆ. ಪ್ರಮುಖವಾಗಿ ನೋಡೋದಾರಲ್ಲಿ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ. 1955ರಲ್ಲಿ ಮೈಸೂರಿನಲ್ಲಿ ನಡೆದ 37ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯನಿರ್ವಹಿಸಿದೆ, ಗೌರವ ಸಿಕ್ಕಿರತಕ್ಕಂಥದ್ದು. ಓಕೆ, ಅದಾದ ನಂತರ ಆಯ್ಕೆ, ಇದನ್ನು ಯಾವುದರಿಂದ ಆಯ್ಕೆ ಮಾಡಲಾಗಿದೆ ಅಂದ್ರೆ, ಪ್ರಕೃತ ಪ್ರವಾಸ ಕಥನ ಬೆಳಗಿನ ತಾಣ ಜಯಪುರ ಪಾಠವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಪ್ರಕಟಿಸಿದ ಶಿವರಾಮಕಾರಂತರ ಸಾಹಿತ್ಯ ಶ್ರೇಣಿ ಪುಟ 32 ಭಾಗ 2ರ ಅಬುವಿನಿಂದ ಬರಮಾಕ್ಕೆ ಕೃತಿಯಿಂದ ಆಯ್ದು ಸಂಪಾದಿಸಿ ಪಠ್ಯವಾಗಿ ನಿಗದಿಪಡಿಸಲಾಗಿದೆ ಅಂತಕ್ಕಂಥದ್ದು ನೋಡ್ಬೋದು. ಓಕೆನಾ ಮಕ್ಕಳೇ? ರೈಟ್, ಈಗ ಅಭ್ಯಾಸ ಬರಿತಾ ಹೋಗೋಣ. ಹೇಳಿ ಮಕ್ಕಳೇ, ಅಭ್ಯಾಸ ಅಂತಕ್ಕಂಥ ಬರಿತಾ ಹೋಗಿ. ಕೊಟ್ಟಿರೋ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಬರೀರಿ. ಮೊದಲನೇ ಒಂದು ಪ್ರಶ್ನೆ ನೋಡಿ, ರೈಗಳ ಮನೆ ಎಂತಹ ಪ್ರದೇಶದಲ್ಲಿತ್ತು ಅಂತ ಕೇಳಿದ್ರೆ ಉತ್ತರ, ರೈಗಳ ಮನೆ 4 ಸುತ್ತಲೂ ಉಸುಬು ಹರಡಿದ್ದ ಮರುಭೂಮಿಯಲ್ಲಿತ್ತು ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ. ಓಕೆ, ಅದಾದ ನಂತರ ಎರಡನೇ ಪ್ರಶ್ನೆ ನೋಡಿ, ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹವೇಕೆ, ಯಾಕೆ ಮೋಹ ಇತ್ತು ಅಂದ್ರಿನ ಉತ್ತರ, ಜಯಪುರದ ಒಂದೊಂದು ಮನೆಯು ಒಂದೊಂದು ಶೈಲಿಯದು, ಒಂದೊಂದು ದೇಶದ್ದು ಆಗಿ ಕಾಣಿಸುವುದಿಲ್ಲ, ಆದ್ದರಿಂದಲೇ ಅವುಗಳ ಮೇಲೆ ಲೇಖಕರಿಗೆ ಮೋಹಗೊಂಡ್ರು ಅಂತಕ್ಕಂಥ ನೋಡ್ಬೋದು.
ಮೂರನೇ ಪ್ರಶ್ನೆ, ಜಯಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ ಅಂತ ಕೇಳಿದರೆ ಉತ್ತರ ನೋಡಿ. ಜಯಪುರದ ಜನರಿಗೆ ಕೆಂಪು, ಕಿತ್ತಳೆ, ಹಳದಿ ಬಣ್ಣಗಳೆಂದರೆ ಇಷ್ಟ ಅಂತಕ್ಕಂಥದ್ದು. ಓಕೆ, ಆ ನಂತರ ನಾಲ್ಕನೇ ಪ್ರಶ್ನೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ಜಯಪುರದ ಪೂರ್ವದ ರಾಜಧಾನಿ ಯಾವುದಾಗಿತ್ತು ಮೊದಲು ಅಂತಂದ್ರೆ ಎಸ್ ಇಲ್ಲಿ ನೋಡಿ, ಅಂದ್ರೆ ಉತ್ತರ ಅಂತಕ್ಕಂಥದ್ದು. ಅಂಬೇರ ಜಯಪುರದ ಪೂರ್ವದ ರಾಜಧಾನಿಯಾಗಿತ್ತು ಅಂತಕ್ಕಂಥ ಉತ್ತರ. ಓಕೆ, ಐದನೇದು, ಲೇಖಕರಿಗಿದ್ದ ಹಂಬಲವೇನು? ಏನ್ ಹಂಬಲ ಇತ್ತು ಲೇಖಕರಿಗೆ? ಉತ್ತರ, ಜಯಪುರದಲ್ಲಿ ಜಾನಪದ ನೃತ್ಯವನ್ನು ನೋಡಬೇಕೆಂಬ ಹಂಬಲ ಲೇಖಕರಿಗಿತ್ತು ಅಂತಕ್ಕಂಥದ್ದು ನೋಡ್ಬೋದು. ಓಕೆನಾ, ರೈಟ್. ಮುಂದೇನೆ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಅಭ್ಯಾಸ ಅಂತಕ್ಕಂಥದ್ದು ಆಯ್ತು. ಮುಂದೆ ನೋಡಿದಾರೆ, ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಕೊಟ್ಟಿರುವ ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಈ 4 ಪ್ರಶ್ನೆ 2-3 ವಾಕ್ಯದೊಳಗೆ ಉತ್ತರಿಸ್ತಾ ಹೋಗ್ತೇನೆ. ಓಕೆ, ಅಂತಕ್ಕಂಥದ್ದು ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಬರೀತಾ ಹೋಗಿ. ಇದರಲ್ಲಿ ಮೊದಲನೇ ಪ್ರಶ್ನೆ, ಜಯಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿ ಅಂತ ಹೇಳಿ. ಬೀದಿ ಮತ್ತು ಸೌಂದರ್ಯವನ್ನು ವರ್ಣಿಸಬೇಕು. ಉತ್ತರ, ಜಯಪುರ ನಗರದ ಬೀದಿಗಳು ಬಹಳ ಅಗಲವಾಗಿಯೂ ನೇರವಾಗಿಯೂ ಇವೆ. ಅಲ್ಲಿನ ಮನೆಗಳು ಸುಂದರ ದೇಶಿ ವಾಸ್ತುಶೈಲಿಯಲ್ಲಿ ನಿರ್ಮಾಣವಾಗಿದ್ದು, ಮುಖ್ಯ ಬೀದಿಗಳು ಸೇರುವ ಸ್ಥಳದಲ್ಲಿ ಸುಂದರ ಚೌಕಗಳು ಕಂಡು ಬರುತ್ತವೆ ಅಂತಕ್ಕಂಥ ನೋಡಬಹುದು. ಓಕೆ, ಅದಾದ ನಂತರ ಇಲ್ಲಿ ಎರಡನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ? ಲೇಖಕರ ಮೊದಲ ಅಂಬೇರ ಭೇಟಿಗೂ ಇತ್ತೀಚಿನ ಭೇಟಿಗೂ ಯಾವ ವ್ಯತ್ಯಾಸವಿತ್ತು ಅಂತ ಕೇಳಿದರೆ ಉತ್ತರ, ಲೇಖಕರ ಮೊದಲ ಬಾರಿ ಅಂಬೇರಕ್ಕೆ ಹೋದಾಗ ಅಲ್ಲಿ ಜನವಸತಿ ಇರಲಿಲ್ಲ. ಆದ್ರೆ ಈಗ 100 ಸಿಂಧಿ ಕುಟುಂಬಗಳು ಅಲ್ಲಿ ನೆಲೆಸಿ ಮನೆ ಮಾಡಿಕೊಂಡಿವೆ ಅಂತಕ್ಕಂಥದ್ದು ನೋಡ್ಬೋದು. ಓಕೆ, ಅದಾದ ನಂತರ ಇಲ್ಲಿ ಮೂರನೇ ಪ್ರಶ್ನೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಮೂರನೇ ಪ್ರಶ್ನೆ ನೋಡಿದರೆ, ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಓಕೆ, ರೈಟ್. ಉತ್ತರ, ಮೀರಾಬಾಯಿಯ ದೇವಾಲಯವು ಅಂಬೇರ ಅರಮನೆಯ ಹಿಂದುಗಡೆಯ ತಗ್ಗಿನ ಕಣಿವೆಯ ತಳದಲ್ಲಿದೆ. ನಕ್ಷತ್ರಾಕೃತಿಯ ಗರ್ಭಗೃಹ ಮತ್ತು ನವರಂಗಗಳಿಂದ ಕೂಡಿರುವ ಈ ದೇವಾಲಯವು ತುಂಬಾ ಸುಂದರವಾಗಿ ಕಾಣುತ್ತದೆ ಅಂತಕ್ಕಂಥದ್ದು ನೋಡಬಹುದು. ಓಕೆ, ಲಾಸ್ಟ್ ಇಲ್ಲಿ 4ನೇ ಪ್ರಶ್ನೆ ನೋಡಿ, ಲೇಖಕರು ನೋಡಿದ ಜನಪದ ನೃತ್ಯ ಸೊಬಗನ್ನು ಚಿತ್ರಿಸಿ ಅಂತ ಕೇಳಿದರೆ. ಓಕೆ, ಉತ್ತರ, ಲೇಖಕರು ನೋಡಿದ ಜನಪದ ನೃತ್ಯವು ಊರಿನ ಜನಸಾಮಾನ್ಯರ ನೃತ್ಯವಾಗಿತ್ತು. ಸ್ತ್ರೀ ವೇಷ ಧರಿಸಿದ 2 ಯುವಕರು ಡೋಲು ತಮಟೆಗಳ ಹಿಮ್ಮೇಳಕ್ಕೆ ಸುಂದರವಾಗಿ ನರ್ತಿಸುತ್ತಿದ್ದರು. ಅವರ ಕಾಲಿನ ನಡಿಗೆ ಮತ್ತು ಕೈಗಳ ಚಲನೆಗಳು ತುಂಬಾ ಆಕರ್ಷಕವಾಗಿದ್ದವು ಅಂತಕ್ಕಂಥ ನೋಡಬಹುದು. ಇಲ್ಲಿ ನೋಡಿ ಮಕ್ಕಳೇ, ಅಂತಕ್ಕಂಥದ್ದಾಯ್ತು. ಈ ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಈ 3 8-10 ವಾಕ್ಯಗಳೊಳಗೆ ಉತ್ತರಿಸ್ತಾ ಹೋಗ್ತಾನೆ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಈ ಅಂತಕ್ಕಂಥದ್ದು ಕೊಟ್ಟಿರುವ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರೀರಿ. ಮೊದಲನೇ ಪ್ರಶ್ನೆ, ಜಯಪುರದ ಜನರಿಗೆ ಬಣ್ಣಗಳ ಬಗ್ಗೆ ಇರುವ ಮೋಹವನ್ನು ತಿಳಿಸಿ ಅಂತ ಕೇಳಿದರೆ. ಉತ್ತರ, ಜಯಪುರ ಬಣ್ಣಗಾರರ ತವರೂರು. ಬಣ್ಣ ಹಾಕುವ ಕುಶಲಿಗರು ಆ ಊರಿನಲ್ಲಿ ಬಹಳ ಮಂದಿ ಇದ್ದಾರೆ. ಬಣ್ಣದ ಮೋಹವಿರುವ ಜನರು ಬಹಳ ಇದ್ದಾರೆ. ಗಿಡ ಮರಗಳಿಲ್ಲದ ಸ್ಥಳದಲ್ಲಿ ವಾಸಿಸುವ ಜನರಿಗೆ ಕಣ್ಣಿಗೆ ತಣಿವು ಹೇಗೆ ಬರಬೇಕು ಹಾಗೆಂದು ಏನೋ ಇಲ್ಲಿನ ಜನರು, ಅದರಲ್ಲೂ ಹೆಂಗಸರು, ರಂಗು ರಂಗಿನ ಲಂಗ, ಪಾಯ್ಜಾಮ, ಸೀರೆ, ರವಿಕೆ, ಮೇಲುದಿಕೆ ತೊಡುವ ಅಭ್ಯಾಸದವರು. ಅದರಲ್ಲೂ ಕೆಂಪು, ಕಿತ್ತಾಳೆ, ಹಳದಿ ಅಂದ್ರೆ ಪ್ರಾಣ. ನಿತ್ಯವೂ ಹೋಳಿ ಹುಣ್ಣಿಮೆ ಮಾಡುವವರಂತೆ ಬಣ್ಣ ಚೆಲ್ಲಾಟ ಅವರ ಬಟ್ಟೆಗಳಲ್ಲಿ. ಗಂಡಸರು ರಂಗರಾಯರು. ಅವರ ಪಂಜೆ ಅಂಗಿಗಳಲ್ಲಿ ರಂಗು ಕಾಣಿಸದಿದ್ದರೂ ಮುಂಡಾಸು 30 ಮೊಳಗಳಲ್ಲಿ 300 ಬಣ್ಣಗಳನ್ನು ಮೆರೆಯಿಸುವುದುಂಟು. ಹೀಗೆ ಜಯಪುರದ ಜನರಿಗೆ ಬಣ್ಣದ ಬಗ್ಗೆ ಮೋಹವಿದೆ ಅಂತ ನೋಡ್ಬೋದು. ಎರಡನೇ ಪ್ರಶ್ನೆ ನೋಡ್ತಾ ಹೋಗೋಣ ಬನ್ನಿ. ಎರಡನೇ ಪ್ರಶ್ನೆ ನೋಡಿ, ಅಂಬೇರ ಬೆಟ್ಟದ 3 ಅಂತಸ್ತಿನ ಅರಮನೆಯ ಒಳಾಂಗಣ ಚೆಲುವನ್ನು ತಿಳಿಸಿ ಅಂತ ಕೇಳಿದರೆ. ಉತ್ತರ, ಅಂಬೇರಾದ ಅರಮನೆಯ ಮೊದಲ ಅಂತಸ್ತಿನಲ್ಲಿ ಚಿತ್ರ ಕೆಲಸಗಳಿಂದ ಅಲಂಕರಿಸಲ್ಪಟ್ಟ ಹಾಲುಗಲ್ಲಿನ ಪುಟ್ಟ ದೇವಾಲಯವಿದೆ. ಅದರ ಗೋಡೆ, ನೆಲ ಮತ್ತು ಸ್ತಂಭಗಳು ಹಾಲುಗಲ್ಲಿನಿಂದ ನಿರ್ಮಾಣವಾಗಿವೆ. ಮೇಲಿನ ಅಂಗಳದಲ್ಲಿ ದೊಡ್ಡ ಹಾಲುಗಲ್ಲಿನ ಸಭಾಂಗಣವಿದೆ. ಅದರ ಕಮಾನುಗಳು ಮತ್ತು ಕಂಬಗಳು ರಜಪೂತನ ಶೈಲಿಯಲ್ಲಿ ಸುಂದರವಾಗಿ ನಿರ್ಮಾಣವಾಗಿವೆ. ಎದುರಿನ ಅಂಗಳವು ವಿಶಾಲವಾಗಿದೆ. 3ನೇ ಅಂತಸ್ತಿನಲ್ಲಿ ರಾಜ ಅಂತಃಪುರವಿದೆ. ಅಲ್ಲಿ ಚಂದ್ರಕಾಂತ ಶಿಲೆಯ ಸುಂದರ ಮಂಟಪಗಳಿವೆ. ಲತಾ
ಪುಷ್ಪಗಳ ಕೆತ್ತನೆಗಳು ಮತ್ತು ಬಣ್ಣದ ಕಲ್ಲುಗಳ ಚಿತ್ರಾವಳಿಗಳು ಕಣ್ಮನ ಸೆಳೆಯುತ್ತವೆ. ಕೆಲವು ಚಾವಡಿಗಳನ್ನು ಕನ್ನಡಿಯ ಚೂರುಗಳಿಂದ ಅಲಂಕರಿಸಲಾಗಿದೆ. ಕತ್ತಲಿನಲ್ಲಿ ದೀಪ ಹಚ್ಚಿದಾಗ ಅವು ನಕ್ಷತ್ರ ಲೋಕದ ಸೊಬಗನ್ನು ಮೂಡಿಸುತ್ತವೆ ಅಂತಕ್ಕಂಥದ್ದು ನೋಡಬಹುದು. ಓಕೆನಾ. ಮೂರನೇ ಪ್ರಶ್ನೆ ನೋಡಿ, ಜಂತ್ರ ಮಂತ್ರದ ವಿಶೇಷತೆಯನ್ನು ಪರಿಚಯ ಮಾಡಿಕೊಡಿ ಅಂತೇಳಿ ಕೇಳಿದ್ದಾರೆ. ಓಕೆ, ಉತ್ತರ ನೋಡಿ ಮಕ್ಕಳೇ. ಉತ್ತರ: ಜಂತ್ರ ಮಂತ್ರದ ಹಳೆಯ ಕಾಲದ ಖಗೋಳ ವಿಜ್ಞಾನದ ಪರಿಶೀಲನಾಲಯ. 400-500 ವರ್ಷಗಳ ಪೂರ್ವದಲ್ಲಿ ಖಗೋಳ ಶಾಸ್ತ್ರಜ್ಞರು ಗ್ರಹ, ಸೂರ್ಯ, ಚಂದ್ರ, ತಾರಾಮಂಡಲಗಳನ್ನು ಅಳೆದು ಪರಿಶೀಲಿಸಿ ನೋಡುವ ಸಲುವಾಗಿ ಇಲ್ಲಿ ವಿಚಿತ್ರವಾದ ಸಾಧನಗಳನ್ನು ನೆಟ್ಟಿದ್ದಾರೆ. ಇಂಥ 18 ವಿಧದ ಸಾಧನಗಳ ಚಿತ್ರ ರಚನೆಗಳಿವೆ. ಇಲ್ಲಿ ಗಳಿಗೆ ಅಂದ್ರೆ ಸಮಯ ಅಂತಕ್ಕಂಥದ್ದು. ಓಕೆನಾ. ಗಳಿಗೆ ಅಳೆಯುವುದಕ್ಕೆ ಪ್ರತಿಯೊಂದು ತಿಂಗಳಿನಲ್ಲೂ ಸೂರ್ಯ, ನಕ್ಷತ್ರಗಳ ಗತಿ ಪರಿಶೀಲಿಸುವುದಕ್ಕೆ ಅನೇಕ ಏರ್ಪಾಟುಗಳಿವೆ. ಪ್ರತಿಯೊಂದು ಸಾಧನದ ಮೇಲೂ ಅವುಗಳ ಉಪಯೋಗ ಮತ್ತು ಕಾಲವನ್ನು ಅಳೆಯುವ ರೀತಿಯ ಬಗ್ಗೆ ಮಾಹಿತಿ ನೀಡಲಾಗಿದೆ. ದೂರದರ್ಶಕದ ಸಹಾಯವಿಲ್ಲದೆ ಬರಿಗಣ್ಣಿನಿಂದಲೇ ಖಗೋಳದ ಗ್ರಹಗಳ ಗತಿಯನ್ನು ಅಳೆಯಲು ಮಾಡಿದ ಈ ಸಾಧನಗಳು ಗಣಿತಕ್ಕೆ ಸೂಕ್ಷ್ಮ ಪರಿಶೀಲನೆಗೆ ಹಿರಿಯರು ಸಲ್ಲಿಸಿದ ಕಾಣಿಕೆ ಇದೆ ಜಂತ್ರ ಮಂತ್ರ ವಿಶೇಷತೆ ಅಂತಕ್ಕಂಥ ನೋಡ್ಬೋದು. ಓಕೆ, ಇಲ್ಲಿ ಮಕ್ಕಳೇ ಈ ಅಂತಕ್ಕಂಥದ್ದಾಯ್ತು. ಇಲ್ಲಿ ಈ ಅಂತಕ್ಕಂಥದ್ದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತಕ್ಕಂಥ ನೋಡ್ತಗೊಂಡ್ವಾ 4 ಇವೆ. ಇಲ್ಲಿ ಮಕ್ಕಳೇ ಈ ಅಂತಕ್ಕಂಥದ್ದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಬರೀರಿ. ಮೊದಲನೇ ಒಂದು ಸಂದರ್ಭ, ಅಲ್ಲಿ ಮಧ್ಯಾಹ್ನ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ. ಉತ್ತರ ಅಂತಕ್ಕಂಥದ್ದು ಆಯ್ಕೆ. ಈ ವಾಕ್ಯವನ್ನು ಶಿವರಾಮ ಕಾರಂತರು ಬರೆದಿರುವ ಅಬುವಿನಿಂದ ಬರಮಾಕ್ಕೆ ಘನತೆಯಿಂದ ಆರಿಸಲಾಗಿರುವ ಬೆಳಗಿನ ತಾಣ ಜಯಪುರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭಕ್ಕೂ ಮೊದಲು ಆಯ್ಕೆ ಬರಬೇಕಾಗುತ್ತೆ. ಆ ನಂತರ ಸಂದರ್ಭ ಅಂತಕ್ಕಂಥದ್ದು. ಈ ಮಾತನ್ನು ಲೇಖಕರಾಗಿರುವ ಶಿವರಾಮ ಕಾರಂತರು ಹೇಳಿದ್ದಾರೆ. ಜಯಪುರದ ಪ್ರವಾಸಕ್ಕೆ ಹೋಗಿದ್ದ ಶಿವರಾಮ ಕಾರಂತರು ಸುತ್ತಲೂ ಮರಳಿನಿಂದ ತುಂಬಿದ್ದ ಮರುಭೂಮಿಯಲ್ಲಿದ್ದ ರೈಗಳ ಮನೆಗೆ ಹೋಗಿದ್ರು. ಉಸುಕಿನ ಕಾವಿನಿಂದ ಅಲ್ಲಿ ನೀರು ಕಾದು ಹೋಗಿದ್ದರಿಂದ ಶಿವರಾಮ ಕಾರಂತರು ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ ಅಂತ ನೋಡ್ಬೋದು. ಓಕೆ, ಅದ ನಂತರ ಇಲ್ಲಿ ಸ್ವಾರಸ್ಯ ಏನಿತ್ತು ಅಂತ ನೋಡಿದ್ರೆ, ಇಲ್ಲಿ ಮರುಭೂಮಿಯಲ್ಲಿ ವಾಸಿಸುವರ ಜೀವನ ಶೈಲಿಯ ಬಗ್ಗೆ ಅಥವಾ ಜೀವನ ಶೈಲಿಯ ಮೇಲೆ ಅಲ್ಲಿನ ವಾಯುಗುಣ ಬೀರುವ ಪ್ರಭಾವ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಅಂತ ನೋಡ್ಬೋದು. ಓಕೆನಾ. ಎರಡನೇ ಸಂದರ್ಭ, ಗಂಡಸರು ರಂಗುರಾಯರೇ. ಉತ್ತರ ಮೊದಲು ಆಯ್ಕೆ ಬರಬೇಕಾಗುತ್ತೆ. ಈ ವಾಕ್ಯವನ್ನು ಶಿವರಾಮ ಕಾರಂತರು ರಚಿಸಿರುವ ಬೆಳಗಿನ ತಾಣ ಜಯಪುರ ಎಂಬ ಪ್ರವಾಸ ಕಥನ ಗದ್ಯ ಭಾಗದಿಂದ ಆರಿಸಲಾಗಿದೆ ಅಂತ ನೋಡಬಹುದು. ಸಂದರ್ಭ, ಜಯಪುರವು ಬಣ್ಣಗಾರರ ತವರೂರು. ಗಿಡ ಮರಗಳಿಲ್ಲದ ಅಲ್ಲಿನ ಜನರು ಬಣ್ಣದ ಬಟ್ಟೆ ಧರಿಸುತ್ತಾರೆ. ಸ್ತ್ರೀಯರು ರಂಗು ರಂಗಿನ ಲಂಗ, ರವಿಕೆ, ಸೀರೆ ಮುಂತಾದವುಗಳನ್ನು ತೊಡುತ್ತಾರೆ. ಹಾಗೆಯೇ ಗಂಡಸರೂ ಸಹ ಬಣ್ಣದ ಮುಂಡಾಸನ್ನು ತೊಡುತ್ತಾರೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಶಿವರಾಮ ಕಾರಂತರು ಹೇಳಿದ್ದಾರೆ ಅಂತ ನೋಡಬಹುದು. ಸ್ವಾರಸ್ಯ, ಜಯಪುರದಲ್ಲಿ ಬಣ್ಣದ ವ್ಯಾಮೋಹ ಹೊಂದಿರುವುದರಲ್ಲಿ ಹೆಂಗಸರಷ್ಟೇ ಅಲ್ಲ, ಗಂಡಸರೂ ಮುಂದಿದ್ದಾರೆ ಎಂಬುದು ಲೇಖಕರ ಮಾತಿನ ಸ್ವಾರಸ್ಯವಾಗಿದೆ ಅಂತ ನೋಡ್ಬೋದು. ರೈಟ್. ಅದಾದ ನಂತರ ಮೂರನೇ ಸಂದರ್ಭ ನೋಡಿ ಮಕ್ಕಳೇ. ಪ್ರಾಚೀನ ಗುಡಿ ಗೋಪುರಗಳು ಗೂಬೆ ಮನೆಗಳಾಗಿದ್ವು. ಉತ್ತರ ಆಯ್ಕೆ ಅಂತಕ್ಕಂಥದ್ದು. ಈ ವಾಕ್ಯವನ್ನು ಶಿವರಾಮ ಕಾರಂತರು ರಚಿಸಿರುವ ಬೆಳಗಿನ ತಾಣ ಜಯಪುರ ಎಂಬ ಪ್ರವಾಸ ಕಥನ ಗದ್ಯ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಲೇಖಕರು 15 ವರ್ಷಗಳ ಹಿಂದೆ ಜಯಪುರದ ಸಮೀಪದ ಅಂಬೇರಕ್ಕೆ ಭೇಟಿ ನೀಡಿದ್ದಾಗ ಅಲ್ಲಿ ಜನವಸತಿ ಇರಲಿಲ್ಲ. ಅಂದಿಗೂ ಇಂದಿಗೂ ಅಲ್ಲಿ ಉಂಟಾದ ಬದಲಾವಣೆಯನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಹಿಂದೆ ಪ್ರಾಚೀನ ಗುಡಿ ಗೋಪುರಗಳು ಗೂಬೆಯ ಮನೆಗಳಾಗಿದ್ದವು ಎಂದು ಹೇಳಿದ್ದಾರೆ ಅಂತ ನೋಡ್ಬೋದು. ಓಕೆ, ಸ್ವಾರಸ್ಯ, ಹಿಂದೆ ಜನವಸತಿ ಇಲ್ಲದ ಪ್ರಾಚೀನ ಗುಡಿ ಗೋಪುರಗಳು ಪಾಳು ಬಿದ್ದಿದ್ದವು. ಆದರೆ ಆಧುನಿಕತೆಯ ಪ್ರಭಾವದಿಂದ ಈಗ ಅಲ್ಲಿ ಜನಸಂದಣಿ ಇದೆ ಅಂತಕ್ಕಂಥ ನೋಡ್ತೇವೆ. ಓಕೆನಾ. ರೈಟ್. ನಾಲ್ಕನೇ ಸಂದರ್ಭ ನೋಡಿ, ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ. ಉತ್ತರ ಆಯ್ಕೆ ಅಂತಕ್ಕಂಥದ್ದು. ಈ ವಾಕ್ಯವನ್ನು ಶಿವರಾಮ ಕಾರಂತರು ರಚಿಸಿರುವ ಬೆಳಗಿನ ತಾಣ ಜಯಪುರ ಎಂಬ ಪ್ರವಾಸ ಕಥನ ಗದ್ಯ ಪಾಠದಿಂದ ಆರಿಸಲಾಗಿದೆ ಅಂತ ಬರೀರಿ. ಸಂದರ್ಭ, ಅಂಬೇರಾದಲ್ಲಿನ 3 ಅಂತಸ್ತಿನ ಅರಮನೆಯಲ್ಲಿನ ಒಂದೆರಡು ಚಾವಡಿಗಳಲ್ಲಿ ಕನ್ನಡಿಯ ಚೂರುಗಳನ್ನು ಸುಣ್ಣದ ಗಾರೆಯಲ್ಲಿ ಅಂಟಿಸಿ ವಿಚಿತ್ರ ಪ್ರತಿರೂಪಗಳನ್ನು ನಿರ್ಮಿಸಿ ಅಲಂಕರಿಸಿದಂತಹ ಕಂಬ
ಮುಚ್ಚರಿಗಳುಳ್ಳ ರಚನೆ ಕತ್ತಲಿನಲ್ಲಿ ದೇವಿಗೆ ಹೊತ್ತಿಸಿದಾಗ ಲಕ್ಷೋಪಲಕ್ಷ ಗಾಜಿನ ತುಣುಕುಗಳು ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ ಎಂದು ಲೇಖಕರು ವರ್ಣಿಸಿದ್ದಾರೆ ಅಂತ ನೋಡಬಹುದು. ಸ್ವಾರಸ್ಯ: ಜಯಪುರವನ್ನು ಆಳಿದ ರಜಪೂತ ದೊರೆಗಳ ಕಲಾ ರಸಿಕತೆ ಹಾಗೂ ಅವರು ಕಲೆಗೆ ನೀಡಿದ ಪ್ರೋತ್ಸಾಹ ಲೇಖಕರ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಅಂತ ನೋಡಬಹುದು. ಓಕೆನಾ ಮಕ್ಕಳೇ, ಮುಂದೆ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಈ ಅಂತಕ್ಕಂಥದ್ದಾಯ್ತು. ಆ ನಂತರದಲ್ಲಿ ಉ ಅಂತಿದೆ. ಏನಿದೆ ಅಂತ ನೋಡಿದ್ರೆ ಇಲ್ಲಿ ಬಿಟ್ಟ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತಕ್ಕಂಥದ್ದು. ಮೊದಲನೇದು, ಜಯಪುರ ಬಣ್ಣಗಾರರ ಹೆಂಗಿತ್ತು? ಇದು ಬಣ್ಣಗಾರರ ಏನಾಗಿತ್ತು ಅಂದ್ರೆ ತವ ರೂರು ಅಂತಕ್ಕಂಥದ್ದು. ಓಕೆ. ಎರಡನೇದು, ಚಿತ್ರ ಕೊರೆದು ಮಾಡಿದ ಡ್ಯಾಶ್ ನೀರ ಕಾಲುವೆಗಳು ಅಂತ. ಇದು ಹಾಲುಗಲ್ಲಿನ ಕಾಲುವೆಗಳು, ನೀರ ಕಾಲುವೆಗಳು ಅಂತಕ್ಕಂಥದ್ದು. ಮೂರನೇದು, ರಾಜರ ಅಂತಃಪುರದ ಕೆಲವು ಭಾಗಗಳಲ್ಲಿ ಡ್ಯಾಶ್ ಸುಂದರ ಮಂಟಪಗಳಿವೆ. ಎಂತವು ಅಂದ್ರಿಗಿನ ಚಂದ್ರಕಾಂತ ಅಂತಕ್ಕಂಥದ್ದು. ಓಕೆ. ಅದಾನಂತರ ನಾಲ್ಕನೇದು, ಹಿಮ್ಮೇಳಕ್ಕೆ ಡ್ಯಾಶ್ ತಮಟೆಗಳಿದ್ದವು, ಡೋಲು. ಓಕೆ. ಅದಾನಂತರ ಐದನೇದು, ಇಲ್ಲಿ ಮಿತ್ರ ರೈಗಳ ಡ್ಯಾಶ್ ವಂದನೆ ಸಲ್ಲಿಸಿದೆವು, ಸತ್ಕಾರಕ್ಕೆ. ಓಕೆ. ಅದಾದ ನಂತರ ಹೊಂದಿಸಿ ಬರೀರಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ರೈಟ್. ಇಲ್ಲಿ ಹೊಂದಿಸಿ ಬರೀರಿ ನೋಡಿದರೆ ಹೊಂದಿಸಿ ಬರೀರಿ ಉ ಅಂತಕ್ಕಂಥದ್ದು. ಇಲ್ಲಿ ಆ ಪಟ್ಟಿ ಇದೆ, ಇಲ್ಲಿ ಆ ಪಟ್ಟಿ ಇದೆ. ಇದಕ್ಕೆ ನಾವು ಹೊಂದಿಸಿ ಬರೀಬೇಕಾಗುತ್ತೆ. ಅಂಬೇರ ಅಂದ್ರೆ ಮೊದಲು ಎಸ್ ಇದೇನಿದು ಅಂದ್ರಿಗಿನ ಅಂಬೇರ ಅಂತಕ್ಕಂಥ ಪೂರ್ವ ರಾಜಧಾನಿ ಆಗಿತ್ತು. ಇದಕ್ಕೆ ಈ ರೀತಿಯಾಗಿ ಗುರುಸ್ರಿ ಅಥವಾ ಒಂದು ಅದ್ರ ಮುಂದೆ ಏನಾದ್ರು ಬರ್ರಿ. ಲಕ್ಷೋಪಲಕ್ಷ ಅಂತಕ್ಕಂಥದ್ದು ಏನಾಗುತ್ತೆ ಅಂದ್ರಿಗಿನ ಅದು ಗುಣಸಂಧಿ ಆಗುತ್ತೆ. ಓಕೆ. ಈ ರೀತಿ ಲೈನ್ ಆದ್ರೂ ಹಾಕ್ರಿ ಅಥವಾ ಎರಡು ಅಂತಕ್ಕಂಥ ಮುಂದೆ ಬರಿತಾ ಹೋಗ್ರಿ. ಯಾವ್ದಾದ್ರು ಒಂದು ಬರಿತಾ ಹೋಗ್ರಿ, ನಾನು ಎರಡು ಮಾಡ್ತಾ ಹೋಗ್ತೇನೆ. ಬಣ್ಣ ಅಂತಕ್ಕಂಥದ್ದು ಏನಾಗುತ್ತೆ ಅಂದ್ರೆ ದ್ವಿರುಕ್ತಿ. ಇದು ಬಣ್ಣ ಅಂತೀವಿ. ಓಕೆನಾ. ಅಂತ ಮತ್ತೆ ಅದೇ ಪದ ಬರುತ್ತೆ ಸೇಮ್. ಜಂತ್ರ ಮಂತ್ರ ಅಂತಕ್ಕಂಥದ್ದು ಏನು ಅಂದ್ರೆ ಇಲ್ಲಿ ಖಗೋಳ ವೀಕ್ಷಣಾಲಯ ಇದು. ಓಕೆ. ರೈಟ್. ಅದಾಂತರ ಶೃಂಗಾರ ಅಂತಕ್ಕಂಥದ್ದು ಇದು ಶೃಂಗಾರ ತತ್ಸಮ. ಓಕೆ. ಇಲ್ಲಿ 5 ಅಂತಕ್ಕಂಥ ಬರೀತಾ ಹೋಗಿ. ಲೈನ್ ಆದ್ರೂ ಹಾಕಿ, ಈ ರೀತಿಯ ಸಂಖ್ಯೆ ಆದ್ರೂ ಹಾಕಿ. ಓಕೆನಾ. ಮುಂದೆ ನೋಡ್ತೋಣ. ನಿಮ್ಮ ತರಗತಿಯ ಶಿಕ್ಷಕರು ಭಾಷೆಯ ಸೊಬಗು ಮತ್ತು ಸೈದ್ಧಾಂತಿಕ ಭಾಷಾ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತಾರೆ. ಓಕೆನಾ. ರೈಟ್. ತಿಳಿಸಲಿಲ್ಲ ಪಕ್ಷಗಳಿಗೆ ನನಗೆ ಕಾಮೆಂಟ್ ಮಾಡಿ, ಅದ್ರ ಬಗ್ಗೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ. ಅದಾನಂತರ ಇಲ್ಲಿ ಮುಖ್ಯವಾಗಿ ನಾವು ಭಾಷಾ ಚಟುವಟಿಕೆ ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ತೋಣ. ಭಾಷಾ ಚಟುವಟಿಕೆ ಏನು ನೋಡ್ತೋಣ. ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಬರೀರಿ. ಈ 4 ಪ್ರಶ್ನೆಗಳು ಬರೀತಾ ಹೋಗೋಣ. ಓಕೆನಾ. ಇಲ್ಲಿ ನೋಡಿ, ಭಾಷಾ ಚಟುವಟಿಕೆ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದಾರೆ. ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಬರೀರಿ ಅಂತೇಳಿ. ಇದರಲ್ಲಿ ಮೊದಲನೇ ಪ್ರಶ್ನೆ, ಕ್ರಿಯಾಪದ ಎಂದರೇನು ಅಂತಕ್ಕಂಥ ಕೇಳಿರ್ತಕ್ಕಂಥದ್ದು. ಉತ್ತರ: ಪೂರ್ಣಗೊಂಡ ಒಂದು ಕ್ರಿಯೆ ಅರ್ಥ ಕೊಡುವ ಪದಗಳನ್ನು ಕ್ರಿಯಾಪದ ಎನ್ನುವರು ಅಂತಕ್ಕಂಥದ್ದು. ಓಕೆ. ಅದಾನಂತರ ಎರಡನೇ ಪ್ರಶ್ನೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂದ್ರೆ ಕ್ರಿಯಾ ಪ್ರಕೃತಿ ಎಂದರೇನು, ಉದಾಹರಣೆ ಕೊಡಿ ಅಂತ ಕೇಳಿದರೆ. ಉತ್ತರ ನೋಡಿ, ಕ್ರಿಯೆಯ ಮೂಲ ರೂಪವನ್ನು ಕ್ರಿಯಾ ಪ್ರಕೃತಿ ಎನ್ನುವರು. ಇದನ್ನು ಧಾತು ಎಂದು ಕೂಡ ಕರೆಯುತ್ತಾರೆ ಅಂತ ನೋಡಬಹುದು. ಉದಾಹರಣೆ ನೋಡಿ ಮಕ್ಕಳೇ, ಅಣ್ಣ ಊಟವನ್ನು ಮಾಡುವನು ಅಂತಕ್ಕಂಥದ್ದು ಕ್ರಿಯಾಪದ. ಮಾಡು ಇದರಲ್ಲಿ ಇಷ್ಟೇ ಇರ್ತದೆ. ಮಾಡು ಅಂತಕ್ಕಂಥದ್ದು ಕ್ರಿಯಾ ಪ್ರಕೃತಿ ಆಗಿರ್ತದೆ. ಓಕೆನಾ. ಇಲ್ಲಿ ನೋಡಿ ಮಕ್ಕಳೇ, ಮೂರನೇದು, ಸಕರ್ಮಕ ಧಾತುವನ್ನು ಉದಾಹರಣೆ ಸಹಿತ ವಿವರಿಸಿ ಅಂತ ಕೊಟ್ಟಿದ್ದಾರೆ. ಓಕೆನಾ. ಉತ್ತರ ನೋಡಿ, ಕರ್ಮ ಪದವನ್ನು ಆಕ್ಷೇಪಿಸುವ ಧಾತುಗಳೆಲ್ಲ ಸಕರ್ಮಕ ಧಾತುಗಳು ಎನ್ನುವರು. ಉದಾಹರಣೆಗೆ, ಶಿಕ್ಷಕರು ಗಣಿತವನ್ನು ಬೋಧಿಸುವರು, ಮಕ್ಕಳು ಕನ್ನಡ ಪದ್ಯವನ್ನು ಕಲಿತರು ಅಂತಕ್ಕಂಥದ್ದು. ಬೋಧನೆ ಕಲಿ ಅಂತಕ್ಕಂಥದ್ದು. ಓಕೆನಾ. ಸಕರ್ಮಕ ಧಾತು ಆಗಿರುತ್ತೆ. ಓಕೆ. ನಂತರ ಇಲ್ಲಿ 4ನೇದು, ಅಕರ್ಮಕ ಧಾತುಗಳಿಗೆ 5 ನಿದರ್ಶನ ಕೊಡಿ ಅಂತ ಕೇಳಿದರೆ. ಓಕೆನಾ. ಉತ್ತರ: ಅಕರ್ಮಕ ಧಾತುಗಳಿಗೆ 5 ನಿದರ್ಶನಗಳು ಒಳಗಡೆ ಮಗು ಮಲಗಿತ್ತು, ಹುಡುಗ ಓದುವನು, ಅಕ್ಕ ಬಂದಳು, ತಂದೆ ಇದ್ದಾರೆ, ಅಮ್ಮ ಬಂದರು ಅಂತಕ್ಕಂಥದ್ದು. ಓಕೆನಾ. ಅಂತಕ್ಕಂಥದ್ದು ಕೊಟ್ಟಿರುವ ವಾಕ್ಯಗಳಲ್ಲಿ ಸಕರ್ಮಕ ಮತ್ತು ಅಕರ್ಮಕ ಧಾತುಗಳನ್ನು ಗುರುತಿಸಿ ಬರೆಯಿರಿ ಅಂತಿದೆ. ಓಕೆನಾ. ಮೊದಲನೇ ನೋಡಿ, ವಿದ್ಯಾರ್ಥಿನಿಯರು ಆಟವನ್ನು ಆಡಿದರು. ಓಕೆ. ಇಲ್ಲಿ ನೋಡಿದಾಗ ನಾವು ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅಂದ್ರೆ ಇಲ್ಲಿ 2 ಪ್ರಶ್ನೆ ಹಾಕ್ಬೇಕಾಗತ್ತೆ.
ಏನನ್ನು ಯಾರನ್ನು ಅಂತ ಏನ್ ಆಡಿದ್ರು ಅಂದ್ರೆ ಆಟವನ್ನು ಅಂತಕ್ಕಂಥ ಈ ರೀತಿಯ ಉತ್ತರ ಬಂದಾಗ ಅದೇನಾಗುತ್ತೆ ಅಂದ್ರೆ ಇಲ್ಲೂ ಸಕರ್ಮಕ ಆಗುತ್ತೆ. ಸಕರ್ಮಕ ಧಾತು. ಓಕೆ. ಆ ಅಂತ ಗಾಳಿ ಬೀಸಿತು, ಇಷ್ಟೇ, ಇದಕ್ಕೆ ಪ್ರಶ್ನೆ ಹಾಕ್ಲಿಕ್ಕೆ ಇಲ್ಲೇ ಇಲ್ಲ. ಗಾಳಿ ಬೀಸಿತು ಅಂತಿದೆ. ಗಾಳಿ ಧೂಳನ್ನು ಎಬ್ಬಿಸಿದೆ ಅಂತಂದ್ರಿನ ಏನನ್ನು ಅಂದ್ರಿನ ಧೂಳನ್ನು ಅಂತೇಳಿ ನಾ ಹೇಳಕ್ ಬರ್ತದೆ. ಅಲ್ಲಿ ಇಲ್ಲಿ ಪ್ರಶ್ನೆ ಮಾಡಿದ ಉತ್ತರ ಇರೋದಿಲ್ಲ. ಅದಕ್ಕೆ ನಾವೇಂತ ಕರಿತೀವಿ ಅಂದ್ರಿನ ಇದಕ್ಕೆ ಅಕರ್ಮಕ ಅಕರ್ಮಕ ಧಾತು ಅಂತ ಕರೀತೇವೆ. ಓಕೆ. ಅದಾಂತರ ಹಕ್ಕಿಗಳು ಚಿಲುಪಿಲಿ ಗುಟ್ಟಿದವು. ಒಂದೇ ಸರಿ ಹೇಳ್ಬಿಟ್ರೆ ಹಕ್ಕಿಗಳು ಚಿಲುಪಿಲಿ ಗುಟ್ಟಿದವು. ಇದು ಕೂಡ ಏನಾಗಿತ್ತು ಅಂದ್ರೆ ಏನೋ ಅಂತ ಕೇಳಕ್ ಇಲ್ಲಿ ಪ್ರಶ್ನೆ ಹಾಕ್ಲಿಕ್ಕಿಲ್ಲ. ಇದು ಕೂಡ ಅಕರ್ಮಕ ಧಾತು ಅಂತಕ್ಕಂಥದ್ದು. ಓಕೆ. ಆ ಅಂತರ ನಾಲ್ಕನೇದು ರೈತನು ಹೊಲವನ್ನು ಉಳುತ್ತಾನೆ. ರೈತರು ಹೊಲವನ್ನು ಉಳುತ್ತಾನೆ ಏನನ್ನು ಅಂತ ಕೇಳಿದಾಗ ಏನಾಗುತ್ತೆ ಹೊಲವನ್ನು ಅಂತಕ್ಕಂಥ ಉತ್ತರ ಬರುತ್ತೆ. ಇದು ಹಾಗಾದ್ರೆ ಇದು ಸಕರ್ಮಕ. ನೋಟ್ಸ್ ನಲ್ಲಿ ಬರೀತಾ ಹೋಗಿ ಮಕ್ಕಳೇ. ಓಕೆ ರೈಟ್. ಅದಂದ್ರೆ ಮುಂದೆ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಈ ಕೊಟ್ಟಿರೋ ಪ್ರಶ್ನೆಗೆ ಉತ್ತರಿಸಿ ಅಂತಿದೆ. ಇವು ಮೂರು ನೋಡ್ತೋಣ. ಇಲ್ಲಿ ನೋಡಿ, ಈ ಕೊಟ್ಟಿರೋ ಪ್ರಶ್ನೆಗೆ ಉತ್ತರಿಸಿ ಅಂತ ಬರೀರಿ. ಮೊದಲನೇ ಪ್ರಶ್ನೆ, ಕರ್ತರಿ ಪ್ರಯೋಗ ವಾಕ್ಯದ ವಿಶೇಷತೆಯನ್ನು ತಿಳಿಸಿ ಅಂತಿದೆ. ಇಲ್ಲಿ ಉತ್ತರ ನೋಡಿ, ಕ್ರಿಯಾಪದಕ್ಕೆ ಕರ್ತರಿ ಪ್ರಯೋಗದಲ್ಲಿ ಕರ್ತೃವಿನ ಲಿಂಗ ವಚನಗಳು ಬರುತ್ತವೆ ಅಂತಕ್ಕಂಥ ತಿಳಿತಾ ಹೋಗಿ. ಓಕೆನಾ ರೈಟ್. ಆ ಅಂತ ಎರಡನೇದು, ವಿದ್ಯಾರ್ಥಿಕ ಕ್ರಿಯಾಪದ ಎಂದರೇನು ಅಂತ ಕೇಳಿದ್ರೆ ಎರಡು ಉದಾಹರಣೆ ಕೊಡಿ ಅಂತ ಕೇಳಿದ್ರೆ ಉತ್ತರ, ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಹಾರೈಕೆ, ಸಮ್ಮತಿ ಇತ್ಯಾದಿ ವಿಧಿಗಳನ್ನು ಹೊಂದಿರುವ ಕ್ರಿಯಾಪದಗಳನ್ನು ವಿದ್ಯಾರ್ಥಕ. ಓಕೆನಾ, ಈ ರೀತಿಯಾಗಿರ್ಬೇಕು. ಅದಕ್ಕೆ ವಿದ್ಯಾರ್ಥಿ ಕ್ರಿಯಾಪದಗಳಂತ ಕರಿತೇವೆ. ಉದಾಹರಣೆಗೆ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ. ಓಕೆನಾ, ಎಸ್, ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ. ಇಲ್ಲ ಅಂದ್ರೆ ಆಶೀರ್ವಾದ ನೀಡಿದಂಗೆ. ಓಕೆನಾ ರೈಟ್. ಆ ನಂತರ ಅದಂತರ ಇಲ್ಲಿ ನೋಡ್ತೋಣ, ಮಕ್ಕಳು ಆಟವಾಡಲಿ ಅಂತಕ್ಕಂಥದ್ದು ಇಲ್ಲಿ ಅಪ್ಪಣೆ ಕೊಟ್ಟಂಗ. ಆದ ಕಾರಣ ಇದಂತೆ ಇಲ್ಲಿ ಒಳ್ಳೆಯದನ್ನು ಮಾಡಲಿ, ಆಟವಾಡಲಿ ಅಂತಕ್ಕಂಥದ್ದು ಏನಾಗುತ್ತೆ ಇಲ್ಲಿ ನೋಡಿ, ಒಳ್ಳೆಯದನ್ನು ಮತ್ತು ಇಲ್ಲಿ ಆಟವಾಡಲಿ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಾಗಿರ್ತವೆ. ರೈಟ್. ಅದಂತರ ಮುಂದೆ ನೋಡ್ತೋಣ. ಮೂರನೇ ನೋಡಿ, ಸಂಭವನಾರ್ಥಕ ಕ್ರಿಯಾಪದವನ್ನು ಸೂತ್ರ ಸಹಿತ ವಿವರಿಸಿ ಅಂತ ಕೊಟ್ಟಿದ್ದಾರೆ. ಉತ್ತರ, ಕ್ರಿಯೆ ನಡೆಯುವ ಬಗ್ಗೆ ಸಂಶಯ ಅಥವಾ ಊಹೆಯನ್ನು ವ್ಯಕ್ತಪಡಿಸುವಂತಹ ಪದಗಳೇ ಸಂಭವನಾರ್ಥಕ ಕ್ರಿಯಾಪದಗಳೆನಿಸಿವೆ. ಓಕೆನಾ. ಉದಾಹರಣೆಗೆ, ಅವರು ನಾಳೆ ಬಂದಾರು, ಮಳೆ ಬಂದೀತು. ಓಕೆ, ಊಹೆ ಮಾಡೋದು, ಗೆಸ್ ಮಾಡೋದು. ಹಿಂಗಿದ್ದಾಗ ಏನಾಗುತ್ತೆ ಅಂದ್ರೆ ಅವಕ್ಕ ಸಂಭವನಾರ್ಥಕ ಅಂತ ಕ್ರಿಯಾಪದ ಅಂತ ಕರಿತೇವೆ. ಓಕೆನಾ. ಇಲ್ಲಿ ನೋಡಿ ಮಕ್ಕಳೇ, ಈ ಅಂತಕ್ಕಂಥದ್ದಾಯ್ತು. ಇಲ್ಲಿ ಈ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತ ಒಂದಾಗಿ ನೋಡಿದರೆ, ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತಿದೆ. ಓಕೆ, ಮೊದಲನೇದು, ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಉಂಟು ಮಾಡಲಿ. ಈ ವಾಕ್ಯದಲ್ಲಿರುವ ಕ್ರಿಯಾಪದ ಯಾವುದು ಅಂದ್ರಿನ ಎಸ್, ಉಂಟು ಮಾಡಲಿ ಅಂತಕ್ಕಂಥದ್ದು. ಓಕೆನಾ, ಇದು ಉತ್ತರ ಆಗಿರುತ್ತೆ. ಓಕೆ. ಆ ಅಂದ್ರ ಎರಡನೇದು, ಈ ಪದವು ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ಯಾವುದು ಅಂತ ಇಲ್ಲಿ ನೋಡಿದ್ದಾರೆ. ಇಲ್ಲಿ ನೋಡಿ, ಆ ಅಂತಕ್ಕಂಥ ತಿನ್ನನು ಅಂತಿದೆ, ತಿನ್ನಲಿ ಅಂತಿದೆ, ತಿಂದಾನು ಅಂತಿದೆ, ತಿನ್ನುತ್ತಾನೆ ಅಂತಿದೆ. ಏನಾಗುತ್ತೆ ಇದಕ್ಕಂದ್ರಿನ ತಿನ್ನನು ನಿಷೇಧಾರ್ಥಕ, ಒಳ್ಳೆ ಅಂತಕ್ಕಂಥದ್ದು ತಿನ್ನನು. ಓಕೆ. ಮೂರನೇ ನೋಡಿ, ಇದು ಈ ಗುಂಪಿಗೆ ಸೇರಿದ ಪದವಾಗಿದೆ ಯಾವುದು ಅಂತ ನೋಡಲಿ. ಅ ಉತ್ಸಾಹ, ಆ ಉಪಮ, ಈ ಮಂದಾನಿಲ, ಈ ಲಲಿತಾ ಅಂತಕ್ಕಂಥದ್ದು ಯಾವುದರಿನ ಉಪಮ ಅಂತಕ್ಕಂಥದ್ದು. ಓಕೆ. ನಾಲ್ಕನೇ ನೋಡಿ, ಎಳಸಿರ್ಪ. ಈ ಪದದ ಅರ್ಥ ಏನಂದ್ರಿನ ಇಲ್ಲಿ ನೋಡಿ, ಸುತ್ತುವರಿದಿರುವ ಅಂತಕ್ಕಂಥ ಅರ್ಥ ಕೊಡುತ್ತೆ. ಇದು ಬರಿತಾ ಹೋಗಿ. ಓಕೆ. ಆ ನಂತರ ಊ ಅಂತಿದೆ. ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಕೊಟ್ಟಿರುವ ಪದಗಳಲ್ಲಿ ಅನುಸ್ವಾರ ವಿಸರ್ಗ ಸಹಿತ ಅಕ್ಷರಗಳನ್ನು ಗುರುತಿಸಿ ಬರೆಯಿರಿ ಅಂತಿದೆ. ಓಕೆ. ಇಲ್ಲಿ ನೋಡಿ ಮಕ್ಕಳೇ, ಕೊಟ್ಟಿರುವ ಪದಗಳಲ್ಲಿ ಅನುಸ್ವಾರ ವಿಸರ್ಗ ಸಹಿತ ಅಕ್ಷರಗಳನ್ನು ಗುರುತಿಸಿ ಬರೆಯಿರಿ ಅಂತಿದೆ. ಅಲ್ಲೆಲ್ಲ ಅಕ್ಷರಗಳು ಕೊಟ್ಟಿದಾರಲ್ಲ, ಇಲ್ಲಿ 1-0 ಪಕ್ಷ ಅದು ಯಾವ್ದಾದ್ರು ಒಂದು ಇದ್ರ ಮೇಲೆ 1-0 ಇತ್ತಂದ್ರಿನ ಇಲ್ಲಿ ಅನುಸ್ವಾರ ಅಂತಕ್ಕಂಥ, 2-0 ವಿಸರ್ಗ ಅಂತಕ್ಕಂಥ ನೋಡ್ತಾ ಹೋಗಿ. ಓಕೆ ರೈಟ್. ಆ ಅಂತ ಇಲ್ಲಿ ಸುಂದರ ಅಂತಕ್ಕಂಥದ್ದು ಸುಮ್ ಅಂತಕ್ಕಂಥದ್ದು ಇದೆ. ರಂಗು ರಂಗಿನ ಅಂತಿದೆ, ರಮ್ ಅಂತಕ್ಕಂಥದ್ದು ಇಲ್ಲಿ ಬರಿತಾ ಹೋಗಿದ್ದೀನಿ. ಕೆಂಪು ಅಂತಕ್ಕಂಥದ್ದು ಬರಿತಾ ಹೋಗಿದ್ದೀನಿ. ಆ ನಂತರ ಹಿಂದೊಮ್ಮೆ ಅಂತಕ್ಕಂಥದ್ದು, ಅದ ನಂತರ ಗಂಡಸರು ಅಂತಕ್ಕಂಥದ್ದು ಗಮ್ ಅಂತಕ್ಕಂಥದ್ದು, ಪಂಜ ಅಂತಕ್ಕಂಥದ್ದು ಪಮ್ ಅಂತಕ್ಕಂಥದ್ದು, ಅಂಗಿ ಅಂತಕ್ಕಂಥದ್ದು ಎಲ್ಲ ಅನುಸ್ವಾರಗಳು ಇವೆಲ್ಲ. ವಿಸರ್ಗಗಳು ಸ್ವತಃ ಅಂತಿದ್ರೆ, ದುಃಖ ಅಂತಿದ್ರೆ ಇದ
ವಿಸರ್ಗಗಳಾಗ್ತವೆ. ಇಲ್ಲಿ ಕೆಲವೊಂದು ಏನ್ ಕೊಟ್ಟಿದ್ದಾನೆ ಅಂತ ನೋಡಿದ್ರೆ ಮಕ್ಕಳಲ್ಲಿ ಅನುಸ್ವಾರ ವಿಸರ್ಗ ಎರಡು ಮಿಕ್ಸ್ ಇದಾವೆ. ಅಂತಃಕರಣ ಅಂತಕ್ಕಂಥದ್ದು ಅನುಸ್ವಾರ ಆಗುತ್ತೆ, ಥ ಅಂತಕ್ಕಂಥದ್ದು ವಿಸರ್ಗ ಆಗುತ್ತೆ. ಓಕೆನಾ. ಅಂತಃಪುರ ಅಂತಕ್ಕಂಥದ್ದು ಅನುಸ್ವಾರ ಆಗುತ್ತೆ, ಥ ಅಂತಕ್ಕಂಥದ್ದು ಏನಾಗುತ್ತೆ ವಿಸರ್ಗ ಆಗುತ್ತೆ. ಈ ರೀತಿಯಾಗಿ ನಾನು ಬಿಡಿಸಿ ಬರೆದಿದ್ದೀನಿ. ಓಕೆನಾ, ರೈಟ್. ಓಕೆ, ಮುಂದೆ ನೋಡ್ತಗೊಂಡ್ವಾ. ಊ ಕೊಟ್ಟಿರುವ ಪದಗಳಲ್ಲಿ ಅನುನಾಸಿಕ ಅಕ್ಷರಗಳನ್ನು ಗುರುತಿಸಿ ಬರೆಯಿರಿ. ಅನುನಾಸಿಕ ಅಂದ್ರೆ ಮೂಗಿಂದ ಉಚ್ಚರಿಸತಕ್ಕಂಥ ಅಕ್ಷರಗಳು ಅಂತ ನೋಡ್ತೇವೆ. ನೋಡಿ, ಈಗ ಕಾಣ್ತಾ ಇದೆ ಇವೆಲ್ಲವೂ 5 ಅಕ್ಷರಗಳು ಅನುನಾಸಿಕ ಅಕ್ಷರಗಳು ಅಂತ ಕರಿತೇವೆ. ಓಕೆ, ಊ ಕೊಟ್ಟಿರುವ ಪದಗಳಲ್ಲಿ ಅನುನಾಸಿಕ ಪದಗಳನ್ನು ಗುರುತಿಸಿ ಬರೆಯಿರಿ ಅಂತಕ್ಕಂಥದ್ದು. ಓಕೆ, ನಗರ, ನಗರದಲ್ಲಿ ಯಾವುದು ಅಂದ್ರೆ ನ ಅಂತಕ್ಕಂಥದ್ದು, ಮಧ್ಯದಲ್ಲಿ ಮಾ ಅಂತಕ್ಕಂಥದ್ದು. ಪರಿಣಾಮ, ಇಲ್ಲಿ ಎರಡಿದಾವೆ, ಇಲ್ಲಿ ನಾ ಇದೆ ಮಾ ಇದೆ. ಓಕೆನಾ. ಬಣ್ಣದಲ್ಲಿ ನ ಅಂತಕ್ಕಂಥದ್ದು, ನಿತ್ಯದಲ್ಲಿ ನ ಅಂತಕ್ಕಂಥದ್ದು ಇಲ್ಲಿ. ಓಕೆ, ಜನ ಅಂತದಲ್ಲಿ ನ ಅಂತಕ್ಕಂಥದ್ದು ಅನುನಾಸಿಕ. ಮನೆಯಲ್ಲಿ ಮ ಮತ್ತು ನ ಅಂತಕ್ಕಂಥದ್ದು. ಕಣಿವೆ ಅಂದ್ರೆ ನ ಅಂತಕ್ಕಂಥದ್ದು. ಮಂದಿರ ಅಂದ್ರೆ ಮಾ ಅಂತಕ್ಕಂಥದ್ದು. ವಿಜ್ಞಾನ ಅಂದ್ರೆ ನ ಅಂತಕ್ಕಂಥದ್ದು. ಇವೆಲ್ಲವೂ ಕೂಡ ಅನುನಾಸಿಕ ಪದಗಳಾಗಿರ್ತವೆ. ಮುಂದೆ ನೋಡ್ತೋಣ. ರು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಕೊಟ್ಟಿರುವ ವಿಷಯಗಳನ್ನು ಕುರಿತು ಒಂದು ಪುಟಕ್ಕೆ ಮೀರದಂತೆ ಪ್ರಬಂಧ ಬರೆಯಿರಿ ಅಂತಿದೆ. ಯಾವ್ದಂದ್ರೆ ಜನಸಂಖ್ಯೆ ಮತ್ತು ನಿರುದ್ಯೋಗ ಅಂತಕ್ಕಂಥದ್ದು. ಓಕೆ, ಈ ಒಂದು ವಿಡಿಯೋದಲ್ಲಿ ಜನಸಂಖ್ಯಾ ಪ್ರಬಂಧ ನೋಡ್ತಾ ಇದೀವಿ. ಓಕೆನಾ. ಇಲ್ಲಿ ಜನಸಂಖ್ಯೆ ಪ್ರಬಂಧ ನಾವು ಯಾವ ರೀತಿಯ ಬರೀಬೇಕಂದ್ರೆ ಪೀಠಿಕೆ, ವಿವರಣೆ, ಉಪಸಂಹಾರ ಬರೆದ್ರೆ ಪೂರ್ಣಾಂಕ ಬರುತ್ತಾ ಇಲ್ಲ. ಅದ್ರ ಜೊತೆಗೆ ಸುಂದರವಾದ ಅಕ್ಷರ ಇರಬೇಕು. ಅದ್ರ ಜೊತೆಗೆ ನಾವು ಅರ್ಥ, ಈ ವಿಷಯಕ್ಕೆ ತಕ್ಕಂತೆ ಅರ್ಥಪೂರ್ಣ ವಾಕ್ಯ ಇಳಿದಾಗ ಮಾತ್ರ ಪೂರ್ಣಾಂಕ ಪಡಿತೇವೆ. ಓಕೆನಾ. ಹಾಗಾದ್ರೆ ಪೀಠಿಕೆ ನೋಡ್ತಗೊಂಡ್ವಾ. ಜನಸಂಖ್ಯೆಯು ಒಂದು ದೇಶದ ಶಕ್ತಿ ಮತ್ತು ಸಂಪತ್ತಾಗಿದೆ. ಒಂದು ದೇಶದಲ್ಲಿ ವಾಸಿಸುವ ಜನರ ಒಟ್ಟು ಜನಸಂಖ್ಯೆಯನ್ನು ಜನಸಂಖ್ಯೆ ಎಂದು ಕರೆಯುತ್ತಾರೆ. ಜನಸಂಖ್ಯೆಯು ದೇಶದ ಅಭಿವೃದ್ಧಿ, ಆರ್ಥಿಕತೆ ಮತ್ತು ಸಾಮಾಜಿಕ ಜೀವನದ ಮೇಲೆ ಮಹತ್ತರ ಪರಿಣಾಮ ಬೀರುತ್ತವೆ. ಆದ್ದರಿಂದ ಜನಸಂಖ್ಯೆಯ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆ, ಇದು ಪೀಠಿಕೆ ಅಂತಕ್ಕಂಥದ್ದು ನಾನು ಇಲ್ಲಿ 5 ಸಾಲಿನ ಬರೆದಿದ್ದೀನಿ. ನೀವು ಅಥವಾ ನೀವು ಹೆಚ್ಚಿನ ಮಾಹಿತಿ ಗೊತ್ತಾ 6 ಸಾಲಿನೊಳಗೆ ಬರಿತಾ ಹೋಗಿ. ಓಕೆ, ಅದಾದ ನಂತರ ವಿವರಣೆ ಅಂತಕ್ಕಂಥ ನೋಡ್ತೋಣ. ನಾ ಇಲ್ಲಿ ವಿವರಣೆಯನ್ನು ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗಿದ್ದೀನಿ. ಈಸಿಯಾಗಿ ಮಾರ್ಕ್ಸ್ ಬಿಡ್ಲಿಕ್ಕೆ ಸಾಧ್ಯ, ನೆನ್ಪಿಡ್ಲಿಕ್ಕೆ ಸಾಧ್ಯ ಅಂತೇಳಿ. ಓಕೆ, ಜನಸಂಖ್ಯೆಯ ಅರ್ಥ ಏನು ಅಂದ್ರೆ ಒಂದು ಪ್ರದೇಶದಲ್ಲಿ ವಾಸಿಸುವ ಜನರ ಒಟ್ಟು ಜನಸಂಖ್ಯೆಯನ್ನು ಜನಸಂಖ್ಯೆ ಎನ್ನುತ್ತಾರೆ. ಇದು ದೇಶದ ಮಾನವ ಸಂಪನ್ಮೂಲವನ್ನು ಸೂಚಿಸುತ್ತದೆ ಅಂತ ನೋಡ್ತೇವೆ. ಓಕೆನಾ. ಎರಡನೇದು, ಜನಸಂಖ್ಯೆ ಹೆಚ್ಚಳದ ಕಾರಣ. ಜನಸಂಖ್ಯೆ ಹೆಚ್ಚಳ ಆಗ್ಲಿಕ್ಕೆ ಕಾರಣ ಏನು ಅಂದ್ರೆ ವೈದ್ಯಕೀಯ ಸೌಲಭ್ಯಗಳ ಅಭಿವೃದ್ಧಿಯಿಂದ ಮರಣ ಪ್ರಮಾಣ ಕಡಿಮೆ ಆಗಿದೆ. ಇದರಿಂದ ಜನಸಂಖ್ಯೆ ವೇಗವಾಗಿ ಹೆಚ್ಚುತ್ತಿದೆ. ಓಕೆನಾ. ಈಗಿನ ಸೌಲಭ್ಯ ಬದುಕೋ ಸಾಯರ್ನು ಕೂಡ ಬದುಕತಕ್ಕಂಥ ಒಂದು ವೈದ್ಯಕೀಯ ಸೌಲಭ್ಯ ಇದೆ. ಆದ ಕಾರಣ ಜನಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಅಂತ ನೋಡ್ಬೋದು. ಅದ ನಂತರ ಮೂರನೇದು, ಜನಸಂಖ್ಯೆ ಹೆಚ್ಚಳದ ದುಷ್ಪರಿಣಾಮಗಳು. ಜನಸಂಖ್ಯೆ ಹೆಚ್ಚಾದಂತೆ ಏನ್ ದುಷ್ಪರಿಣಾಮ ಉಂಟಾಗ್ತದೆ ಅಂತಕ್ಕಂಥ ನೋಡಿದ್ರೆ ಇಲ್ಲಿ 3ನೇ ಪಾಯಿಂಟ್ ನಲ್ಲಿ ಜನಸಂಖ್ಯೆ ಹೆಚ್ಚಿದಂತೆ ನಿರುದ್ಯೋಗ ಮತ್ತು ಬಡತನ ಹೆಚ್ಚಾಗುತ್ತದೆ. ಆಹಾರ, ನೀರು ಮತ್ತು ವಸತಿ ಸಮಸ್ಯೆಗಳು ಉಂಟಾಗುತ್ತವೆ. ಓಕೆ, 4ನೇ ನೋಡಿ, ಪರಿಸರದ ಮೇಲೆ ಪರಿಣಾಮ. ಹೆಂಗ್ ಪರಿಸರದ ಪರಿಣಾಮ ಉಂಟಾಗ್ತದೆ ಅಂದ್ರೆಗಿನ ಜನರ ಹೆಚ್ಚಾದಂತೆಲ್ಲ ವಾಸಸ್ಥಳ ಬೇಕಾಗ್ತದೆ. ಆಗೇನಾಗುತ್ತೆ, ಅರಣ್ಯ ನಾಶ ಆಗ್ತದೆ ಮತ್ತು ಮಾಲಿನ್ಯ ಹೆಚ್ಚಾಗುತ್ತದೆ. ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಒತ್ತಡ ಉಂಟಾಗುತ್ತದೆ. ಜೀವ ಜಂತುಗಳ ವಾಸಸ್ಥಾನಗಳು ನಾಶವಾಗುತ್ತವೆ ಅಂತಕ್ಕಂಥದ್ದು ನೋಡೋದು. ಅವಾಗ ಕಾಡುಗಳನ್ನ ಕಡಿತಾರೆ, ಕಡಿದಾಗ ವಾಸಸ್ಥಳಕ್ಕಾಗಿ ಅಲ್ಲಿ ಪ್ರಾಣಿಗಳು ಇಲ್ದಂಗ ಆಗ್ತದೆ ಅಂತಕ್ಕಂಥ ನೋಡ್ಬೋದು. ಓಕೆ, 5ನೇದು, ಜನಸಂಖ್ಯೆ ನಿಯಂತ್ರಣದ ಕ್ರಮಗಳು. ಹೆಂಗಂದ್ರಿನ ಕುಟುಂಬ ಯೋಜನೆ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು. ಜನರಲ್ಲಿ ಜಾಗೃತಿ ಮೂಡಿಸುವುದು ಅಗತ್ಯವಾಗಿದೆ. ಸಣ್ಣ ಕುಟುಂಬಗಳ ಮಹತ್ವ ತಿಳಿಸಬೇಕು ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು. ಓಕೆ, ಆ ನಂತರ ಕೊನೆಗೆ ಉಪಸಂಹಾರ, ನಿಮ್ಮದಾಗಿ ಅಭಿಪ್ರಾಯ ಬರಿತಾ ಹೋಗಬೇಕಾಗತ್ತೆ. ಓಕೆ, ಜನಸಂಖ್ಯೆಯು ದೇಶದ ಶಕ್ತಿಯಾಗಿದ್ದರೂ ಅದರ ಅತಿಯಾದ ಹೆಚ್ಚಳವು ಅನೇಕ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಜನಸಂಖ್ಯೆ ನಿಯಂತ್ರಣಕ್ಕೆ ಪ್ರತಿಯೊಬ್ಬ ನಾಗರಿಕರು ಸಹಕರಿಸಿ ದೇಶದ ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಅಂತಕ್ಕಂಥ ನೋಡ್ಬೋದು. ಉಪಸಂಹಾರ ನಾನಲ್ಲಿ 4 ಸಾಲಿನಾಗಿ ಬರೆದೇನೆ. ನೀವು 5 ಅಥವಾ 6 ಸಾಲಿನ ಸಮಯ ಹೆಚ್ಚಿಗಿದ್ರೆ ಹೆಚ್ಚಿಗೆ ಬರೀತಾ ಹೋಗಿ. ಓಕೆನಾ. ಮುಂದಿನ ಒಂದು ಪ್ರಬಂಧ ನೋಡ್ತಾ ಹೋಗೋಣ ಬನ್ನಿ. ನಿರುದ್ಯೋಗ ಪ್ರಬಂಧ. ನಿರುದ್ಯೋಗ ಪ್ರಬಂಧ ನೋಡ್ತಾ ಇದೀವಿ. ಇಲ್ಲಿ ಕೂಡ ಅಷ್ಟೇ ಪೀಠಿಕೆ, ವಿವರಣೆ, ಉಪಸಂಹಾರ ನೋಡ್ತಾ ಇದೀವಿ. ಪೀಠಿಕೆ ನೋಡ್ತೋಲ್ವಾ. ಎಸ್, ನಿರುದ್ಯೋಗವು ಇಂದಿನ ಪ್ರಮುಖ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಯಾಗಿದೆ. ಕೆಲಸ ಮಾಡಲು ಸಾಮರ್ಥ್ಯ ಇದ್ದರೂ ಉದ್ಯೋಗ ಸಿಗದ ಸ್ಥಿತಿಯನ್ನು ನಿರುದ್ಯೋಗ ಎನ್ನುತ್ತಾರೆ. ಇದು ವ್ಯಕ್ತಿ ಮತ್ತು ದೇಶದ ಅಭಿವೃದ್ಧಿಗೆ ಅಡ್ಡಿಯಾಗುತ್ತದೆ. ಆದ್ದರಿಂದ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವುದು ಅಗತ್ಯವಾಗಿದೆ ಅಂತಕ್ಕಂಥದ್ದು ಇಲ್ಲಿ ನಾನು ಪೀಠಿಕೆಯಲ್ಲಿ ತಿಳಿಸ್ತಾ ಹೋಗಿದ್ದೀನಿ. ಅದಾದ ನಂತರ ಇಲ್ಲಿ ವಿವರಣೆ ನೋಡ್ತೋಣ. ವಿವರಣೆ ಇಲ್ಲಿದೆ ಅಂತ ನೋಡಿದರೆ ಇಲ್ಲಿ ನೋಡಿ ಮಕ್ಕಳೇ,
ವಿವರಣೆ. ಇಲ್ಲಿ ನಾನು ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತೇನೆ, ಈಸಿಯಾಗಿ ನೆನಪಿಡ್ಲಿಕ್ಕೆ ಸಾಧ್ಯ, ಈಸಿಯಾಗಿ ಮಾರ್ಕ್ಸ್ ಪಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಓಕೆ, ವಿವರಣೆ. ಮೊದಲನೇ ಒಂದು ಪಾಯಿಂಟ್ ಇದರಲ್ಲಿ ನಿರುದ್ಯೋಗದ ಅರ್ಥ. ಕೆಲಸ ಮಾಡುವ ಶಕ್ತಿ, ವಿದ್ಯೆ ಮತ್ತು ಆಸಕ್ತಿ ಇದ್ದರೂ ಉದ್ಯೋಗ ಸಿಗದಿರುವ ಸ್ಥಿತಿಯನ್ನು ನಿರುದ್ಯೋಗ ಎಂದು ಕರೆಯುತ್ತಾರೆ. ಇದು ವ್ಯಕ್ತಿ ಮತ್ತು ಸಮಾಜ ಎರಡರ ಮೇಲೂ ದುಷ್ಪರಿಣಾಮ ಬೀರುತ್ತದೆ ಅಂತ ನೋಡ್ಬೋದು. ಇಲ್ಲಿ ಎರಡನೇ ಪಾಯಿಂಟ್, ನಿರುದ್ಯೋಗದ ಕಾರಣಗಳು. ಏನು ನಿರುದ್ಯೋಗದ ಕಾರಣ ಅಂದ್ರೆ ಜನಸಂಖ್ಯೆ ವೇಗವಾಗಿ ಹೆಚ್ಚಳ. ಜನಸಂಖ್ಯೆ ಹೆಚ್ಚಾಗೋದ್ರಿಂದ ನಿರುದ್ಯೋಗ ಹೆಚ್ಚಾಗ್ತಾ ಹೋಗುತ್ತೆ. ಆ ನಂತರ ಉದ್ಯೋಗಾವಕಾಶಗಳ ಕೊರತೆ ಆಗ್ತದೆ. ಇನ್ನೊಂದು ಪಾಯಿಂಟ್ ಅದರಲ್ಲಿ ಶಿಕ್ಷಣ ಮತ್ತು ಉದ್ಯೋಗದ ನಡುವೆ ಹೊಂದಾಣಿಕೆ ಕೊರತೆ ಆಗ್ತದೆ ಅಂತಕ್ಕಂಥದ್ದು ನೋಡ್ಬೋದು ಮಕ್ಕಳೇ. ಓಕೆ, ಅದಾದ ನಂತರ ಮೂರನೇ ಪಾಯಿಂಟ್ ನೋಡ್ತಗೊಂಡ್ವಾ. ಮೂರನೇ ಪಾಯಿಂಟ್ ನೋಡಿ, ನಿರುದ್ಯೋಗದ ದುಷ್ಪರಿಣಾಮಗಳು. ಬಡತನ ಮತ್ತು ಆರ್ಥಿಕ ಸಂಕಷ್ಟ ಹೆಚ್ಚಾಗ್ತದೆ. ಯುವಕರಲ್ಲಿ ಆತ್ಮವಿಶ್ವಾಸ ಕುಗ್ಗುತ್ತದೆ, ಕಡಿಮೆ ಆಗ್ತದೆ. ದೇಶದ ಆರ್ಥಿಕ ಅಭಿವೃದ್ಧಿಗೆ ಹಿನ್ನಡೆಯಾಗುತ್ತದೆ. ಮಾನಸಿಕ ಒತ್ತಡ ಮತ್ತು ನಿರಾಶೆ ಉಂಟಾಗುತ್ತದೆ ಅಂತ ನೋಡ್ಬೋದು. ಓಕೆ, ಆ ನಂತರ ನಾಲ್ಕನೇ ಪಾಯಿಂಟ್, ಇದಕ್ಕೆ ಪರಿಹಾರೋಪಾಯಗಳೇನಿವೆ, ಏನ್ ಪರಿಹಾರೋಪಾಯ ಇದಾವೆ ಅಂತಕ್ಕಂಥದ್ದು ನೋಡಿದ್ರೆ ಇಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ನೋಡಿ. ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೀನಿ. ಹೊಸ ಕೈಗಾರಿಕೆಗಳು ಮತ್ತು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಬೇಕು. ಕೈಗಾರಿಕೆಗಳನ್ನು ಹೆಚ್ಚಿಸಿದಾಗ ಉದ್ಯೋಗಾವಕಾಶಗಳು ಬರ್ತವೆ. ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ನೀಡಬೇಕು. ಸ್ವಯಂ ಉದ್ಯೋಗಕ್ಕೆ ಸರ್ಕಾರ ಪ್ರೋತ್ಸಾಹ ನೀಡಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿಸಬೇಕು ಅಂತಕ್ಕಂಥ ನೋಡ್ಬೋದು. ಓಕೆ, ಅದ ನಂತರ ಇಲ್ಲಿ ನೋಡಿ, ಐದನೇದು ಯುವ ಜನರ ಪಾತ್ರ ಅಂತಕ್ಕಂಥದ್ದು. ಯುವಕರು ಹೊಸ ಕೌಶಲ್ಯಗಳನ್ನು ಕಲಿಯಬೇಕು. ಸ್ವಯಂ ಉದ್ಯೋಗ, ಉದ್ಯಮಶೀಲತೆ ಮತ್ತು ತಾಂತ್ರಿಕ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು. ಸರ್ಕಾರಿ ಉದ್ಯೋಗದ ಜೊತೆಗೆ ಖಾಸಗಿ ಮತ್ತು ಸ್ವಂತ ಉದ್ಯಮ. ಐದನೇ ಪಾಯಿಂಟ್ ನೋಡಿ, ಯುವ ಜನರ ಪಾತ್ರ. ಯುವಕರು ಹೊಸ ಕೌಶಲ್ಯಗಳನ್ನು ಕಲಿಬೇಕು. ಸ್ವಯಂ ಉದ್ಯೋಗ, ಉದ್ಯಮಶೀಲತೆ ಮತ್ತು ತಂತ್ರಜ್ಞಾನ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು. ಸರ್ಕಾರಿ ಉದ್ಯೋಗದ ಜೊತೆಗೆ ಖಾಸಗಿ ಮತ್ತು ಸ್ವಯಂ ಉದ್ಯಮಗಳತ್ತಲೂ ಗಮನ ಹರಿಸಬೇಕು ಅಂತಕ್ಕಂಥದ್ದು ನಾನು ತಿಳಿಸ್ತಾ ಹೋಗಿದ್ದೀನಿ. ಓಕೆ, ಇಲ್ಲಿ ಕೊನೆಗೆ ಉಪಸಂಹಾರ ತಿಳಿಸ್ತಾ ಹೋಗ್ತೇನೆ. ಉಪಸಂಹಾರ ನೋಡಿ, ನಿರುದ್ಯೋಗವು ದೇಶದ ಪ್ರಗತಿಗೆ ದೊಡ್ಡ ಅಡ್ಡಿಯಾಗಿದೆ. ಸರ್ಕಾರ, ಖಾಸಗಿ ಸಂಸ್ಥೆಗಳು ಮತ್ತು ಯುವ ಜನತೆ ಒಟ್ಟಾಗಿ ಪ್ರಯತ್ನಿಸಿದರೆ ನಿರುದ್ಯೋಗ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು. ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವ ಮೂಲಕ ಸಮೃದ್ಧ ಮತ್ತು ಅಭಿವೃದ್ಧಿ ಹೊಂದಿದ ದೇಶವನ್ನು ನಿರ್ಮಿಸಬಹುದು ಅಂತಕ್ಕಂಥ ನನ್ನದಾಗಿರ್ತಕ್ಕಂಥ ಅಭಿಪ್ರಾಯ ಬರೆದಿದ್ದೀನಿ. ನಿಮಗೆ ಹೆಚ್ಚಿನ ಒಂದು ಮಾಹಿತಿ ಗೊತ್ತಿದ್ದಲ್ಲಿ ಹೆಚ್ಚಿನ ಒಂದು ಸಾಲುಗಳನ್ನು ಸೇರಿಸ್ತಾವೆ ಉಪಸಂಹಾರದಲ್ಲಿ. ಓಕೆ, ರೈಟ್. ಇಲ್ಲಿ ಎ ಅಂತಕ್ಕಂಥದ್ದಿದೆ. ನೀವು ಭೇಟಿ ನೀಡಿದ ಸ್ಥಳಗಳ ಬಗ್ಗೆ ಪ್ರವಾಸ ಲೇಖನವನ್ನು ರಚಿಸಿ. ನೀವು ಯಾವ್ದಾದ್ರು ಪ್ರವಾಸಕ್ಕೆ ಹೋದಾಗ ಅದ್ರ ಬಗ್ಗೆ ಲೇಖನ ರಚಿಸಿ ಅಂತ ಹೇಳಿದ್ರೆ, ಓಕೆನಾ, ಪೂರಕ ಓದು ಅಂತ ಕೊಟ್ಟಿದ್ದಾರೆ. ಕೋಟ ಶಿವರಾಮ ಕಾರಂತ ಅವರ ಅಬುದಾಬಿನಿಂದ ಬರಮಾಕ್ಕೆ ಪ್ರವಾಸ ಕಥನ ಓದಿ. ನಿಮ್ಮ ಗ್ರಂಥಾಲಯ ಇದ್ದರೆ ಅದನ್ನು ಓದಿ, ಅಥವಾ ಶಿಕ್ಷಕರಿದ್ದರೆ ಓದ್ತಾ ಹೋಗಿ. ಓಕೆನಾ, ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತ ನಿಮಗೆ ಇಷ್ಟ ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ವಿಷಯ ನೀವು ಚಲ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.